ಗೃಹಲಕ್ಷ್ಮಿ ಯೋಜನೆ ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಲ್ಲಿ ಇದು ಕೂಡ ಒಂದು. ಪ್ರತಿ ಮಹಿಳೆಯರಿಗೂ ಕೂಡ 2,000 ರೂಪಾಯಿ ಕೊಡುವಂತಹ ಯೋಜನೆ ಇದು. ಈ ಯೋಜನೆಗೆ ಹಣವನ್ನು ಕೊಡುವುದಕ್ಕೆ ನಾನಾ ರೀತಿಯ ತೊಡಕಾಗ್ತಾ ಇದೆ ಎನ್ನುವಂತಹ ವಿಚಾರ. ಪ್ರತಿ ತಿಂಗಳ ಗೃಹಲಕ್ಷ್ಮಿ ಹಣ ಸಂದಾಯಕ್ಕೆ ತೊಡಕು. ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಅವರೇ ಕೊಟ್ಟಂತಹ ಹೇಳಿಕೆ ಇದು. 3 ತಿಂಗಳಿಗೊಮ್ಮೆ ಗೃಹಲಕ್ಷ್ಮಿ ಹಣವನ್ನು ಕೊಡ್ತಾ ಇದ್ದೇವೆ. ಹಲವು ತೊಡಕುಗಳ ಕಾರಣ ಪ್ರತಿ ತಿಂಗಳು ಕೊಡುವುದಕ್ಕಾಗ್ತಾ ಇಲ್ಲ. ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷ ಎಚ್.ಎಂ. ರೇವಣ್ಣ ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನು. ಈ ಮೂಲಕ ಮತ್ತೊಮ್ಮೆ ಇದೇ ವಿಚಾರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅತ್ತ ಮಕ್ಕಳಿಗೆ ಶೂ ಕೊಡೋದ್ರಲ್ಲೂ ಕೂಡ ಇಲ್ಲ, ಶಾಸಕರಿಗೂ ಅನುದಾನ ಇಲ್ಲ. ಈಗ ಗ್ಯಾರಂಟಿ ಅಧ್ಯಕ್ಷರೇ ಕೊಟ್ಟಿರುವಂತಹ ಹೇಳಿಕೆ ಇದು. ನಮ್ಮ ಪಕ್ಷದ ತೀರ್ಮಾನ ಹೈಕಮಾಂಡ್ನವ್ರು ಮಾಡ್ತಾರೆ. ಈ ವಿಷಯದಲ್ಲಿ ಭಾಳಷ್ಟು ಗೊಂದಲಗಳು ಆಗಿರೋದ್ರಿಂದ ಇವತ್ತು ಕೇಂದ್ರದಲ್ಲಿ ಚರ್ಚೆಗಳಾಗ್ತಾಯಿದೆ. ಅದು ನನಗೆ ಗೊತ್ತಾದ ಪ್ರಕಾರ ಈ ಏನು ಬದಲಾವಣೆ ವಿಷಯಕ್ಕಿಂತ ರಾಜ್ಯದ ಆಡಳಿತದ ಬಗ್ಗೆ ಒಂದಿಬ್ಬರು 3 MLAಗಳು ಎತ್ತಿದಂಥ ವಿಷಯದ ಬಗ್ಗೆ ಚರ್ಚೆ ಆಗ್ತಾಯಿದೆ ಹೊರತು ಮುಖ್ಯಮಂತ್ರಿಗಳ ಬದಲಾವಣೆ ವಿಷಯ ಇವತ್ತು ಪ್ರಸ್ತುತ ಇಲ್ಲ.